ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಸ್ವಾರ್ಥಪರವೇ. ಹೊರಬೀಳುವುದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ. ಒಂದೊಂದು ಬಾರಿ ಈ ಜೀವನ ಅರ್ಥವಾಗುತ್ತಿಲ್ಲವಲ್ಲ ಎಂದು ಅನಿಸುತ್ತದೆ. ಆಸೆಪಟ್ಟದ್ದು ಯಾವುದೂ ಸಿಗುತ್ತಿಲ್ಲವಲ್ಲ ಎಂದು ಬೇಸರವಾಗುತ್ತದೆ. ಆಸೆಪಟ್ಟ ಎಲ್ಲವೂ ಸಿಗುವುದಿಲ್ಲ, ಅಂದುಕೊಂಡದ್ದು ಎಲ್ಲವೂ ನಡೆಯುವುದಿಲ್ಲ. ಆಸೆಗೆ ಅಂತ್ಯವಿಲ್ಲದಿದ್ದರೂ ಕಾಲಕ್ಕೆ ಸ್ಪಷ್ಟನೆ ಇದೆ. ನಿನ್ನ ಜೀವನ ನಿನ್ನ ಕರ್ಮ ಫಲಿತದ ಅನುಗುಣವಾಗಿ ಯಾವ ಮಾರ್ಗದಲ್ಲಿ ನಡೆಯಬೇಕು ಅನ್ನುವುದನ್ನು ತಪ್ಪದೇ ನಿರ್ಣಯಿಸುತ್ತದೆ. ಈ ದಿನ ನೀನು ಪಡುವ ಕಷ್ಟವೇ ಮುಂದಿನ ದಿನಗಳಲ್ಲಿ ಈ ರೀತಿ ದುಃಖ ಪಡದ ಹಾಗೆ ಮಾಡುತ್ತದೆ. ಎಷ್ಟೇ ಕಷ್ಟಪಟ್ಟರೂ ಫಲಿತಾಂಶ ಸಿಗುತ್ತಿಲ್ಲವೆಂದು ದುಃಖ ಪಡಬೇಡ. ಫಲಿತಾಂಶ ಸಿಗುವಷ್ಟು ನಾನು ಕಷ್ಟಪಟ್ಟಿಲ್ಲವೆಂದು ಅಂದುಕೊಂಡು ಮರಳಿ ಪ್ರಯತ್ನ ಪಡುತ್ತಲೇ ಇರು. ಫಲಿತಾಂಶ ಸಿಗುವವರೆಗೂ ಪ್ರಯತ್ನ ಬಿಡಬೇಡ. ಏಕೆಂದರೆ ನಿನ್ನ ಪ್ರಯತ್ನ ಪಡೆಯಲು ನೀನೆಷ್ಟು ದೂರ ಇರುವೆ ಎಂದು ತಿಳಿಯಲು ನಿನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ನಿನ್ನ ಪ್ರಯತ್ನ ನಿಲ್ಲಿಸಬೇಡ. ತಾಯಿಗೆ ಪ್ರೀತಿ ಹೆಚ್ಚು. ನೀನು ದುಃಖಪಟ್ಟರೆ ತಾಯಿಗೆ ತಡೆದುಕೊಳ್ಳಲು ಆಗುವುದಿಲ್ಲ. ತಂದೆಗೆ ಜವಾಬ್ದಾರಿ ಹೆಚ್ಚು. ನೀನು ತಪ್ಪು ದಾರಿ ಹಿಡಿದರೆ ನೋಡಲು ಸಾಧ್ಯವಿಲ್ಲ. ಒಬ್ಬರದು ಪ್ರೀತಿ, ಇನ್ನೊಬ್ಬರದು ಜವಾಬ್ದಾರಿ. ಇಬ್ಬರೂ ಸಮಾನರು. ತಂದೆ ತಾಯಿಯನ್ನು ಯಾವತ್ತೂ ವ್ಯತ್ಯಾಸ ಮಾಡಬೇಡಿ. ಜೀವನದಲ್ಲಿ ಕೆಲವೊಂದು ಕಳೆದುಕೊಳ್ಳುವುದು ಬೇರೆ, ಆದರೆ ಜೀವನವನ್ನೇ ಕಳೆದುಕೊಳ್ಳುವುದು ಬೇರೆ. ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ಕಷ್ಟಗಳನ್ನು ಸಹಿಸಿಕೊಳ್ಳಲೇಬೇಕು. ಬದುಕಬೇಕೆಂದರೆ ಇಷ್ಟಗಳನ್ನು ಬದಲಾಯಿಸಿಕೊಳ್ಳಲೇಬೇಕು. ಬೇರೆ ದಾರಿಯಿಲ್ಲ. ಹೇಗೆ ಅಂತ್ಯವಾಗುತ್ತದೆ ಎಂದು ಗೊತ್ತಿಲ್ಲದ ಈ ಜೀವನ ಹೇಗೆ ಬದುಕಬೇಕು ಎಂದು ಆಲೋಚನೆ ಏತಕ್ಕಾಗಿ? ಕೆಲವು ಬಾರಿ ಅಂದುಕೊಳ್ಳುತ್ತೇವೆ, ಭಾರ ಮತ್ತು ಜವಾಬ್ದಾರಿಯನ್ನು ಹೊರುವುದಕ್ಕಿಂತ ಹೃದಯದಲ್ಲಿ ದುಃಖದ ಭಾರವನ್ನು ಹೊರುವುದು ಲೇಸು ಎಂದು. ನಿನ್ನೆಯ ಗತವನ್ನು ಹಾಗೆ ನಾಳೆಯ ಭವಿಷ್ಯವನ್ನು ಯೋಚನೆ ಮಾಡುತ್ತಾ ಇಂದಿನ ಸಂತೋಷವನ್ನು ಕಳೆದುಕೊಳ್ಳಬೇಡಿ. ನಾವು ಈ ಜಗತ್ತಿನಲ್ಲಿ ಜನಿಸಿದ್ದೇವೆ, ಆದರೆ ಹೇಗೆ ಜೀವಿಸುತ್ತೇವೆ ಎಂಬುದು ಗೊತ್ತಿಲ್ಲ. ಆದರೆ ಒಂಟಿಯಾಗಿ ಹೋಗುತ್ತೇವೆ ಎಂಬುದು ಎಲ್ಲರಿಗೂ ಗೊತ್ತು. ಅದಕ್ಕಾಗಿ ಯಾವತ್ತಿಗೂ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಡಿ. ಮಕ್ಕಳಿಗೆ ಆಟದ ಗೊಂಬೆ ಕೊಡದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ, ಆದರೆ ಸಂಸ್ಕಾರ ಕೊಡದಿದ್ದರೆ ಜೀವನ ಪೂರ್ತಿ ಅಳುತ್ತಾ ಕೂರುತ್ತಾರೆ. ಹಾಗಾಗಿ ಮಕ್ಕಳಿಗೆ ಏನು ಕೊಡದಿದ್ದರೂ ಪರವಾಗಿಲ್ಲ, ಸ್ವಲ್ಪ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿ. ಇವತ್ತಿನ ದಿನಗಳಲ್ಲಿ ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಬೆಲೆ, ಎಷ್ಟು ದೂರವಿರುತ್ತೀರೋ ಅಷ್ಟು ಗೌರವ. ಜೀವನದಲ್ಲಿ ಎಷ್ಟೇ ಸಂಪಾದಿಸಿದರೂ ಗತವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಪ್ರತಿ ಬಾರಿಯೂ ಸೋಲುತ್ತಿರುವೆ ಎಂದು ದುಃಖಪಡುವ ಬದಲು ಏತಕ್ಕಾಗಿ ಸೋಲುತ್ತಿರುವೆನೋ ಎಂದು ಒಮ್ಮೆ ಯೋಚಿಸಿ ನೋಡು. ಆಗ ಸೋಲು ನಿನ್ನ ಕಡೆ ತಿರುಗಿಯೂ ನೋಡುವುದಿಲ್ಲ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಾವು ನಾವಾಗಿಯೇ ಇರುವುದು ನಿಜವಾದ ಧೈರ್ಯ ಮತ್ತು ನಿಜವಾದ ವ್ಯಕ್ತಿತ್ವ. ಕೆಲವರು ನಿನಗೆ ಬೆಲೆ ಕೊಟ್ಟಿಲ್ಲವೆಂದು ನಿನ್ನ ಬೆಲೆ ಎಂದೂ ಕಡಿಮೆಯಾಗುವುದಿಲ್ಲ. ನಿನ್ನ ಜೀವನ ನಿನಗೆ ತುಂಬ ಅತ್ಯಮೂಲ್ಯವಾದುದು. ಬೆಲೆ ಕೊಡದ ಜಾಗದಲ್ಲಿ ಹಾಗೂ ಬೆಲೆಯಿಲ್ಲದ ಮನುಷ್ಯರೊಂದಿಗೆ ಇರುವುದಕ್ಕಿಂತ ದೂರವಿರುವುದೇ ಲೇಸು. ಇದರಿಂದ ನೀನು ಕಳೆದುಕೊಳ್ಳುವುದು ಏನೂ ಇಲ್ಲ. ಬದಲಿಗೆ ನಿನ್ನಂಥ ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಳ್ಳುವುದರಿಂದ ಅವರಿಗೆ ನಷ್ಟವೇ ಹೊರತು ನಿನಗಲ್ಲ. ಅಂತಹ ವ್ಯಕ್ತಿಗಳ ಕಡೆಗೆ ತಿರುಗಿ ನೋಡಬೇಡ. ನಮ್ಮ ಆತ್ಮಸಾಕ್ಷಿಗಾಗಿ ಜೀವಿಸಿದರೆ ಸಾಕು. ನಮಗೆ ಯಾರೂ ಬೆಲೆ ಕೊಡಲಿಲ್ಲವೆಂದು ಕಿಂಚಿತ್ತೂ ಬೇಸರ ಪಡುವ ಅವಶ್ಯಕತೆ ಇಲ್ಲ. ನಿಮಗೆ ಏನು ಕೊಡಬೇಕು ಎಂಬುದು ಆ ಭಗವಂತನಿಗೆ ಗೊತ್ತು. ಅಲ್ಲಿಯವರೆಗೆ ಸಮಾಧಾನದಿಂದ ಕಾಯುತ್ತಿರಿ. ಆದರೆ ಇತರರ ಸಹಾಯಕ್ಕಾಗಿ ಕಾಯಬೇಡಿ. ನೀವೇ ಇತರರಿಗೆ ಸಹಾಯ ಮಾಡುವಂತೆ ಬೆಳೆಯಲು ಪ್ರಯತ್ನಪಡಿ. ಕಳೆದು ಹೋದ ಕಾಲವನ್ನು ಮತ್ತೆ ಮರಳಿ ತರಲು ಸಾಧ್ಯವಿಲ್ಲ. ಮತ್ತೆ ಏತಕ್ಕಾಗಿ ಅಲ್ಲಿಯೇ ನಿಂತಿದ್ದೀರಿ? ಸಮಯವೇ ಕಲಿಸಿದ ಪಾಠವಿದು. ಅದಕ್ಕಾಗಿ ಅಲ್ಲಿಯೇ ನಿಲ್ಲದೆ ಗುರಿಯತ್ತ ಸಾಗಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.